ನಿರೀಕ್ಷಿಸಬೇಕು. ನಂಬಿಕೆಯಲ್ಲಿ ನಿರೀಕ್ಷೆ ಉಳ್ಳವರಾಗಿರಬೇಕು. ತಾಳ್ಮೆಯಿಂದ ನಿಧಾನವಾಗಿ ನಂಬಿಕೆ ಇಟ್ಟಿದ್ದೇನೆ. ಕೆಲವೊಬ್ರು ಹೆಂಗೆ ಗೊತ್ತಾ, ಇವತ್ತು ಇಲ್ಲಿ ನಂಬೋದು, ನಾಳೆ ಇನ್ನೊಂದು ನಂಬೋದು, ನಾಳೆ ಅಲ್ಲೂ ಓಡೋದು ಇಲ್ಲೂ ಓಡೋದು, ಆ ಥರ ಓಡ್ತಾನೆ ಇರ್ತಾರೆ. ಅವ್ರ ನಂಬಿಕೆಗೆ ಒಂದು ಕೊನೆಯೇ ಇರಲ್ಲ. ಯಾರು ಏನೆಲ್ಲ ಹೇಳ್ತಾರೋ ಎಲ್ಲದನ್ನು ನಂಬ್ಕೊಂಡಿರ್ತಾರೆ. ಎಲ್ಲದನ್ನು ನಂಬ್ಕೊಂಡಿದ್ರೆ ಯಾವ ನಂಬಿಕೆಯಲ್ಲೆಲ್ಲ ಹೋಗಿ ಪರಲೋಕ ಸೇರೋದು? ನನ್ನ ಪ್ರಿಯರೇ, ವಚನ ನಿಮ್ಮನ್ನು ನೋಡಿ ಹೇಳ್ತಾರೆ, ಯೆಹೋವನನ್ನು ನಿರೀಕ್ಷಿಸುವವರಾಗಿ ಹೊಸ ಬಲವನ್ನು ಹೊಂದಿಕೊಳ್ಳಬೇಕು. ನನ್ನ ಪ್ರಿಯರೇ, ಯೆಹೋವನಲ್ಲಿ ನಿರೀಕ್ಷಿಸುವವರು ನಿಧಾನ ಇರಬೇಕು. ಖಂಡಿತವಾಗಿ ದೇವರು ಮಾಡ್ತಾರೆ. ಯಾಕಂದರೆ ಏಸಪ್ಪ ಸುಳ್ಳು ಆಡದೇ ಇರುವಂಥ ದೇವರು, ನಿರೀಕ್ಷೆಯಲ್ಲಿ ಇರೋರಿಗೆ ಆಶಾಭಂಗ ಪಡಿಸದೇ ಇರುವಂಥ ದೇವರು. ಯಾವತ್ತೂ ನಮ್ಮ ನಂಬಿಕೆಯನ್ನು ವ್ರತವಾಗಿ ಹೋಗೋದಕ್ಕೆ ಬಿಡೋದೇ ಇಲ್ಲ. ಅದು ನಂಬಿಕೆಯಲ್ಲಿ ಇರೋರಿಗೆ ಮಾತ್ರ ಗೊತ್ತು. ನನ್ನ ಪ್ರಿಯರೇ, ನಂಬಿಕೆಯಲ್ಲಿ ನಾವು ನಿರೀಕ್ಷೆ ಉಳ್ಳವರಾಗಿದ್ದರೆ ಆ ಹೊಸ ಬಲವನ್ನು ಹೇಗೆ ಪಡ್ಕೊಳ್ತೇವೆ ಅನ್ನೋದು ನಮಗೆ ಗೊತ್ತಿಲ್ಲ.